ಯಾರು ಈಗ ಅವ್ರ ಪಕ್ಷ ವತಿಯಿಂದ ಅವ್ರು ಏನ್ ಬೇಕಾದ್ ಅವ್ರಿಗೆ ನಿನ್ ಬಾಯಿಂದ ಕೇಳ್ಬೇಕಣ್ಣ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ ಅವ್ರ ಪಕ್ಷದ ವಿಚಾರ ಅದು. ಏನ್ ಬಜಾರಪ್ಪ ಸಾಹೇಬ್ರದ್ದು ಇಷ್ಟೇ ಸ್ವಲ್ಪ ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸ್ ಅವ್ರನ್ನ. ನಾವು ಪರ್ಮಿಷನ್ ಕೊಡೋಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸ್ ಅವರು ಅವ್ರ ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ, ಅವ್ರ ಕಾರ್ಯಕ್ರಮ ಮಾಡ್ಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರ ತೀರ್ಮಾನ ತಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದು ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವತ್ತು ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರು ಮಾಡಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಈಗ ತನಿಖೆ ಸಿ.ಒ.ಡಿ ತನಿಖೆನ ನಡೀತಾ ಇದೆ. ಸಿ.ಒ.ಡಿ ತನಿಖೆ ಇನ್ನೂ ರಿಪೋರ್ಟ್ ಬಂದಿಲ್ಲ. ಆ ಸಿ.ಒ.ಡಿ ರಿಪೋರ್ಟ್ ತನಿಖೆ ಆದಮೇಲೆ ನಾನು ವರದಿನ ಕೊಡ್ತಿದ್ದೆ. ಅಂತ ಇಶ್ಯೂ ಇಲ್ಲ. ಈಗ ಅವ್ರಿಗೆ ಏನಾಗಿದೆ, ಯಾವ ಮಾಡೋಕ್ಕೆ ಕೆಲಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ. ಇದರಿಂದ ಏನೋ ಒಂದು ಆಗ್ಬಿಡ್ತದಂತ. ಆಮೇಲೆ ಜನಗಳು ಗೊತ್ತಿದೆಯಲ್ಲ, ಪಾದಯಾತ್ರೆ ಮಾಡ್ಬೇಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು, ಪಬ್ಲಿಕ್ ಏನಾದ್ರೂ ಆಗಿರ್ಬೇಕು. ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರಗಳು, ಅದು ಆಗೋದಿಲ್ಲ.